ವ್ಯಕ್ತ ವಿದೋಷಸ್ವಕಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ತತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಪೋಸ್ಟ್ ಯಾವ್ದಾಯ್ತು ಈಗ? ನಾರದರು ಬಂದರು, ಕೇಳಿದ್ರು, ನಮ್ಮ ಪಾಠ ಹೇಳಿಕೊಡಿ ಅಂತ ಹೇಳಿದ್ರು. ತಕ್ಷಣ ಹೇಳಿದ್ರು, ಏನು ಓದಿದ್ದೀರಿ? ಏನೀಗ ಏನು ಓದಿದ್ದಿ ಅಂತ ಕೇಳಿದ್ರು. ಎಷ್ಟೇ ಇದ್ದೀರಿ? ಅದು ಓದಿದ್ದೆ ಮತ್ತೆ ಇನ್ಯಾಕ್ಬೇಕು ಅಂತ ಇಲ್ಲ ಇಲ್ಲ, ಅದು ಓದಿದ್ದೀನಿ ಅಷ್ಟೇ, ಇನ್ನೂ ತಿಳ್ಕೊಬೇಕು. ಇವತ್ತು ಡಾಕ್ಟ್ರು ಅದು ಇನ್ನೂ ಓದ್ತಾರೆ. ಎಷ್ಟೋ ಜನ ನೀವು ನೋಡ್ತಿರ್ತೀವಿ, ಪ್ರಾಮಾಣಿಕ ಕೆಲಸ ಮಾಡೋರು ಅಪ್ಡೇಟ್ ಮಾಡ್ಕೊತಾನೆ ಇರ್ತಾರೆ. ಕಂಪ್ಯೂಟರ್ಲಂತೂ ಮಾಡ್ಕೊಳ್ಳೋದ್ರೆ ಇರೋದಕ್ಕೆ ಸಾಧ್ಯನೇ ಇಲ್ಲ, ಮಾಡ್ಕೊತಾನೆ ಇರ್ತಾರೆ. ಅದಕ್ಕೆ ನಾವು ತಿಳ್ಕೊಬೇಕಾಗಿದೆ. ಅದು ಈ ಶಾಸ್ತ್ರ ಎಂಥದ್ದು ಅಂದ್ರೆ ಎಷ್ಟು ಓದಿದ್ರು ಕೂಡ ಬೆನಿಫಿಟ್ ಇದೆ. ಯಾರೋ ಚಿಕ್ಕವ್ರ ಪ್ರವಚನ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ದೊಡ್ಡವ್ರು ಬೇಡ, ಚಿಕ್ಕವ್ರ ಪ್ರವಚನ. ಅವನೇನೆ ಅದು ಏನೋ ತನಗೆ ಗೊತ್ತಿರೋ ಹೇಳ್ತಿರ್ತಾರೆ ಅಷ್ಟೇನೆ. ಕೇಳ್ತೀವಿ, ಇವ್ರಿಗೆ ಬೇರೆ ಹೊಳಿಗೆ ಶುರುವಾಗ್ತದೆ. ಅದು ಕೇಳ್ತಿರ್ಬೇಕಾದ್ರೆ ಹೀಗೆ ಹೇಳ್ಬೇಕಾಗಿತ್ತು ಅಂತಲ್ಲ, ಅದು ಅದ್ರ ಜ್ಞಾನ ವೃದ್ಧಿ ಆಗುತ್ತೆ. ಗೊತ್ತಾಯ್ತಾ? ತುಂಬಾ ಜನಗಳು ಪ್ಯಾಸಿವ್ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಪ್ರವಚನ ಮಾಡೋರು ಕೇಳಬೇಕು ಪ್ರವಚನ. ಅವಾಗ ಎಲ್ಲಿ ಹೇಳ್ತಾರೆ ಅಥವಾ ಎಲ್ಲಿ ನಮಗೆ ಹಿಡಿಸಲಿಲ್ಲ ಅದು ನಾವು ಹೇಳಬಾರ್ದು. ನಮಗೆ ಬೋರ್ಡವ್ರಿಗೆ ಬೋರ್ಡಿ ಅಂತ ಹೇಳ್ತಾ ಇದ್ದಾರ ಹೇಳ್ಬಾರ್ದು. ಎಲ್ಲಿ ಡೌಟ್ ಬಂತು ಆ ರೀತಿ ಹೇಳಬಾರ್ದು. ಕೆಟ್ಟದನ್ನ ನೋಡಿದಾಗೆಲ್ಲ ಈ ರೀತಿ ಮಾಡಬಾರ್ದು ಅಂತ ತಿಳ್ಕೊಬೇಕು. ಒಳ್ಳೇದನ್ನ ಕೇಳಿದ್ರೆ ಈ ರೀತಿ ಮಾಡ್ಬೇಕು ಅಂತ ತಿಳ್ಕೊಬೇಕು. ಇದಕ್ಕೆ ಹೇಳ್ತು ಪುರಾಣ ಪುಣ್ಯಕತೆ ಕೇಳಿದಾಗಲೂ ಕೂಡ ರಾಮಾಧಿವತ್ ವರ್ತಿತವ್ಯಂ ನ ಪುನಃ ರಾವಣಾಧಿವತ್ ಅಂತ ಹೇಳ್ತಾರೆ. ರಾಮಾಯಣ ಕೇಳಿದ ಮೇಲೆ ರಾಮ ಇದ್ದಾಗಿರ್ಬೇಕಪ್ಪ ಹೊರತು ರಾವಣ ಇದ್ದಾಗಿರ್ಬಾರ್ದು, ಸರ್ವನಾಶ ಆಗಿಬಿಡುತ್ತಲ್ಲ ಅಂತ. ಹಾಗೆ ಪ್ರತಿಯೊಂದು ತಪ್ಪನ್ನೇ ಹೋಗಲಿ, ನೀವು ತಪ್ಪು ಮಾಡೋದನ್ನ ನೋಡಿದಾಗ ಇದನ್ನ ಮಾಡಬಾರ್ದು ಅನ್ನಿಸ್ಬೇಕಾಗುತ್ತೆ. ಅದಕ್ಕೆ ಹಿಂದಿನ ಓಪನ್ನಾಗಿ ಯಾತಕ್ಕೆ ಶಿಕ್ಷೆ ಕೊಡ್ತಿದ್ರು ಅಂದ್ರೆ ಅವ್ರಿಗೆ ಅನಿಸು ಈ ಶಿಕ್ಷಣ ಆಗಬಾರ್ದು ಅಂತ ಹೇಳೋದಕ್ಕೋಸ್ಕರ. ಅರ್ಥ ಆಯ್ತಾ? ಅದು ನಮ್ಮ ಏನ್ ಮಾಡ್ತೀವಿ ಅಂದ್ರೆ ಬರೀ ಪ್ಯಾಸಿವ್ ಮಾಡಕೊಂಡು ಏನ್ ಕೆಲಸನೂ ಆಗಲ್ಲ. ಭಾರಿ ಆಕ್ಟಿವ್ ಆಗಿರೋದು. ಹಾಗಿದ್ರೆ ಯದ್ವೇತ್ಥ ತೇನ ತದುಕ್ತ ಮಾಮುಪಸೀತ, ಏನು ಗೊತ್ತಲ್ಲ ಅದು ಹೇಳು, ಬನ್ನಿ ಹಾಗೆ ಬಂದಿದ್ದೇನೆ ಅಂತ ಹೇಳಿದ್ರು. ಅದಕ್ಕೆ ಅರ್ಥ ಹೇಳಿದ್ರು ಆಚಾರ್ಯ. ಎಷ್ಟಕ್ಕೆಲ್ಲ ಪಿತ್ರೆ ಏನೇನೋ ಪದಗಳು ಉಪಯೋಗಿಸಿದ್ರು. ನಕ್ಷತ್ರ ವಿದ್ಯೆ ಗೊತ್ತಾಗೋದಿಲ್ಲ, ಅದೆಲ್ಲ ಬಿಡಿಸಿ ಜ್ಯೋತಿಷ್ಶಾಸ್ತ್ರ ಅಂತ ಅರ್ಥ ಹೇಳಿ ತಿಳಿಸಿ. ವಿದ್ಯಾನಾಂ ನಿರ್ಣಯ, ಇದು ಭಾರಿ ಇಂಪಾರ್ಟೆಂಟ್, ಸರಿಯಾಗಿ ಕೇಳ್ಬೇಕು ಈ ಮಾತನ್ನ. ವಿದ್ಯಾನಾಂ ನಿರ್ಣಯ ಜ್ಞಾನಾತ್ ಅವಿದ್ವಾನ್ ಉಚ್ಯತೆ ಪುಮಾ ಸರ್ವವಿದ್ಯಾವಿದ ವ್ಯರ್ಥ ತಸ್ಮಾನ್ ನಿರ್ಣಯ ವಿತ್ತಯೇ ಸುಮಾರಮೈಚ್ಛದ್ದೇವರ್ಷಿ ನಾರದೋ ಬ್ರಹ್ಮವಿತ್ತಮಂ. ಈ ಪದ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಮಹತ್ವ ಇದೆ. ಅದು ಭಾರಿ ಓದಿದ್ದಾನೆ, ಯಾವ್ದ್ರ ಬಗ್ಗೆನೂ ಇಲ್ಲ, ನಿಶ್ಚಯ ಜ್ಞಾನ ಇದೆ. ಓದಿಲ್ಲ ಅಂತಾನೆ ಕರಿಬೇಕು. ಗೊತ್ತಾಯ್ತಾ? ಓದಿಲ್ಲ ಅಂತಾನೆ ಕರಿಬೇಕು. ಏನೇ ಹೇಳಿ ಏನೇ ಇರ್ಬೇಕದು ಕನ್ವಿನ್ಸ್ ಆಗಿರ್ಬೇಕು. ಅವನು ಆಗದೆ ಹೇಳಿದ್ರೆ ನಿರ್ಣಯ ಅಂತ ಕರೆಯೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಆಚಾರ್ಯ ಇದೆ ವಿದ್ವಾನ್ ಅಂತ ಶಬ್ದಕ್ಕೆ ಅರ್ಥ. ಅದು ವಿದ್ವಾನ್ ಏನರ್ಥ ಅಂದ್ರೆ ಎಂಥ ಪ್ರಶ್ನೆಗಳನ್ನು ಸಾಧಾರಣವಾಗಿ ಪೂರ್ಣವಾಗಿ ಪರಿಹಾರ ಮಾಡಬಲ್ಲ ಅಂತ. ಉಳಿದವ್ರು ವಿದ್ವಾನ್ ಅಂತ ಕರಿಬಾರದು. ಗೊತ್ತಾಯ್ತು? ವಿದ್ವಾನ್ ಅಂತ ಕರೆಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಬಾರಿ ಕರಿಬೇಕಾದಾಗ ಆಯ್ತು ಅಂತ ಭಾಳ ಜನಕ್ಕೆ ವಿದ್ವಾನ್ ಅಂತ ಕರೆದು ಬಿಡ್ತಾರೆ. ಭಾರಿ ದೊಡ್ಡವನು ನಾನು, ಭಾರಿ ವಿದ್ವಾನ್, ಬರೀ ವಿದ್ವಾನ್ ಅಲ್ಲ ಅಂತೇಳಿ. ಅಲ್ಲ, ಬರೀ ವಿದ್ವಾನ್ ಶಬ್ದಕ್ಕೆ ಜಡ್ಜ್ ಅಂದ್ರೆ ಹೇಗ? ಅಡ್ವೊಕೇಟ್ ಬೇರೆ, ಜಡ್ಜ್ ಬೇರೆ. ಜಡ್ಜಿಗೆ ಏನ್ ಗೊತ್ತಾಗಬೇಕು? ಸರಿ ತಪ್ಪು ಗೊತ್ತಾಗ್ಬೇಕು. ಸರಿ ತಪ್ಪು ಗೊತ್ತಾದ್ರೆ ಜಡ್ಜ್ ಆತ. ತನ್ನ ಪಕ್ಷನೇ ಹೇಳಿಬಿಟ್ರೆ ಅದು ಅಡ್ವೊಕೇಟ್. ತಪ್ಪು ಗೊತ್ತಿದ್ರು ಅದೇ ಹೇಳ್ತಿರ್ಬೇಕು. ಏನ್ ಮಾಡಾಗಿಲ್ಲ. ಇದು ಹಾಗಲ್ಲ, ನಿರ್ಣಯ ಕೊಡ್ಬೇಕು. ವಿದ್ವಾನ್ ನಿರ್ಣಯ ಮಾಡೋರು ಅಂತ. ಅದಕ್ಕೆ ವೇದದಲ್ಲಿ ಪದ ಬರುತ್ತೆ, ವಿದ್ವಾನ್ ಮಧ್ವ ಅಂತ ಬರುತ್ತೆ. ಆಚಾರ್ಯ ಯಾರವರು? ವಿದ್ವಾನ್ ಆದ್ರಿಂದ ನಿರ್ಣಯ ಬರೀತಾ ಇದ್ದಾರೆ. ಹೆಸರು ನಿರ್ಣಯ ಜಡ್ಜ್ಮೆಂಟ್ ಅಂತ ಆಚಾರ್ಯ ಕೊಟ್ಟಿದ್ದಲ್ಲ. ಏನ್ ಜಡ್ಜ್ಮೆಂಟ್ ಅದು? ನಾವು ಅದ್ರ ಮೇಲೆ ಪ್ರಶ್ನೆ ಮಾಡ್ತೀವಿ, ಎಲ್ಲ ತಪ್ಪು. ಹೇಳಿತಾ? ವಿದ್ವಾನ್ ಅವ್ರ ಪ್ರತಿ ಮಾತು ಮಾತಾಡ್ತಾರೆ. ಗೀತಾ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಜಯಂತಿ ನಿರ್ಣಯ, ಆ ಹೆಸರು ಇಡ್ತಾ ಹೋಗ್ತಾರೆ ಹಾಗೆ. ತಿಳಿತಾ? ಮತ್ತೆ ಅದಕ್ಕೆ ವಿವಿಧ ಹೆಸರು ಹೇಳಿದ್ರು. ಎಲ್ಲರಿಗೂ ಮಾಡಕ್ ಬರೋದಿಲ್ಲ, ನೀವು ಮಾಡ್ಬೇಕು. ಪಾರಾಶರ್ಯ ಪರತತ್ವ ಪ್ರಸಿದ್ಧಿ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುಕ್ತಿಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯವಾಹ ಗುರುಸೂತ್ರ ಭಾಷ್ಯಂ ಅವಲಂಬಿತಂ ವ್ರಜೆ. ನೀವು ಬರಿಬೇಕು. ನೀವು ಗೊತ್ತಿದೆ ನಿರ್ಣಯ, ಅರ್ಥ ಗೊತ್ತಿದೆ. ಆದ್ರಿಂದ ಅದು ಹೊಂದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಗೊತ್ತಾದ್ರೆ ವಿದ್ವಾನ್ ಶಬ್ದಕ್ಕೆ ಅರ್ಥ ಇದೆ.
ಇದು ಅರ್ಥ ತಿಳ್ಕೊಂಡ ಅದು ವೇದ ಹೇಳಿದ ಅರ್ಥ. ವಿದ್ವಾನ್ ಬದ್ಧ ಅಂತ ಅದೇ ಹೇಳಿರೋದ್ರಿಂದ ನಿರ್ಣಯ ಕೊಡೋರು ಯಾರು ಅಂತ ಅರ್ಥ. ಅದಕ್ಕೇನೆ ಅವ್ರು ಕಳಿಸ್ಕೊಟ್ರು. ಸರ್ವಜ್ಞ ಮನ್ಯ ಮನವೇಷ್ಟ ಸಕಾರ್ಯ ವೀರ್ಯಂ ಸ್ವೇರಾನನೋ ಘೋರ ಜೀವನ ವಾಬಪಾಠಿ. ಜಡ್ಜೇ ಇಲ್ಲ, ಅಡ್ವೊಕೇಟ್ ವಾದ ಮಾಡಿ ಏನು ಉಪಯೋಗ? ಇನ್ ಅಬ್ಸೆನ್ಸ್ ಆಫ್ ಜಡ್ಜ್ ಏನು ಉಪಯೋಗ ಇಲ್ಲ. ಅದೇ ಜಡ್ಜ್ ಇದ್ದಾಗಲೇ ಅದು ಮಹತ್ವ ಬರೋದು. ಅದಕ್ಕೆ ಆಚಾರ ಬರೋದ್ರಲ್ಲ. ಬೇರೆ ಯಾರು ಕೂಡ ಏನು ಹೆಸರಿಟ್ಟಿಲ್ಲ, ಹೆಸರಿಟ್ಟ ಸುಮ್ಮನೆ ಯಾವುದೋ ವಿಷಯಕ್ಕೆ ನಿರ್ಣಯ ಅಂತ ಹೆಸರಿಟ್ಟ ಅದಲ್ಲ. ಪೊಲಿಟಿಕಲ್ ನಿರ್ಣಯ ಅಂತ ಹೆಸರಿಡ್ಬೇಕಾದ್ರೆ ಜಡ್ಜ್ ಬಾಯಿಂದ ಬಂದ್ರೆ ಮಾತ್ರ ಆ ಜಡ್ಜಿಂಗ್ ಕೆಪಾಸಿಟಿ ಅಂತ ಮಾತ್ರ ಜಡ್ಜ್ ಆಚಾರ ಹಾಗಿರೋದ್ರಿಂದ ಅವ್ರು ಕಳಿಸ್ಕೊಟ್ರು. ಅದು ಹೇಳ್ತಾರೆ ವಿದ್ಯಾನಾಂ ನಿರ್ಣಯ ಜ್ಞಾನಾತ್ ಅವಿದ್ವಾನ್ ಉಚ್ಯತೆ ಪುಮ. ಯಾರು ಜ್ಯೋತಿಷ ಕೇಳಕ್ ಹೋದ್ರು, ಅವ್ರು ಲೆಕ್ಕ ಹಾಕಿದಾಗಿರೋ ಅವ್ರ ಕಡೆಗೆ ಹೇಳಲಿಲ್ಲ. ಇವತ್ತು ಯಾಕೆ ಬಂದು ಏನೋ ಉಪಯೋಗ ಇಲ್ಲ, ಅದು ಹೇಳ್ಬೇಕು. ನೋಡಯ್ಯ ಹೀಗಿದೆ, ಹೋಗು, ನಿನಗಾಗತ್ತ ಸರಿ, ನಕ್ಷತ್ರ ಐತಿ ಎಲ್ಲ ಹೇಳ್ಬೇಕು. ಅವಾಗ ಏನಾದ್ರು ಇಲ್ಲ ಎಲ್ಲ ಇವರಂತೆ ನಾನೇ ವಾಸಿ ಇತ್ತು ಇವ್ರಿಗೆ ನಿಲ್ಕೊಂಡು ಏನು ಉಪಯೋಗ? ಅದಕ್ಕೆ ಜಟ್ಲಾ ವಿದ್ಯೆ ಗೊತ್ತಿದ್ರು ಕೂಡ ನಿರ್ಣಯ ಕೊಡ್ಲಕ್ ಬರದೆ ಹೋದ್ರೆ ಏನಲ್ಲ, ಅದು ವಿದ್ವಾನ್ ಅಲ್ಲ ಅಂತ ಕರೀರಿ. ವಿದ್ವಾನ್ ಅಲ್ಲ. ಅದಕ್ಕೆ ಸರ್ವ ವಿದ್ಯಾ ವಿದಪ್ಯದ್ಧ. ಆಕ್ಚುಲಿ ಅವನ ಪ್ರಕಾರ ಎಲ್ಲ ವಿದ್ಯೆ ಓದ್ಬಿಟ್ಟು ಮೇಲೆ ಲಿಸ್ಟ್ ಇದೆಯಲ್ಲ ಎಲ್ಲ ಓದ್ಬಿಟ್ಟಿದ್ದಾನೆ, ನಿರ್ಣಯ ಗೊತ್ತಿಲ್ಲ, ಅದು ವಿದ್ವಾನ್ ಅಲ್ಲ. ಆದ್ರಿಂದ ಏನ್ ಮಾಡ್ಬೇಕು? ತಸ್ಮಾತ್ ನಿರ್ಣಯ ವಿತ್ತಯಿ. ಯಾವಾಗ ನಿರ್ಣಯವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕು. ಆಯ್ತಾ ನಿರ್ಣಯ ಮಾಡಿ ಕೊಟ್ಟಿದ್ದಾರೆ, ಓದಬಾರ್ದು, ಅದನ್ನ ಓದೋದಿಲ್ಲ. ನಿರ್ಣಯ ಅಂತ ಬರೆದು ಕೊಟ್ಮೇಲೆ ಕೂಡ ಓದ್ದೆ ಮಾತಾಡಿ ಜಡ್ಜ್ಮೆಂಟೇ ಓದ್ದು ಸುಮ್ಮನೆ ಮಾತಾಡಿದ್ರೆ ಹಾಗಾಗಿದೆ. ಅವ್ರ ಗ್ರಂಥಗಳ ಮಹತ್ವನ ಅರ್ಥ ಮಾಡ್ಕೊಂಡಿಲ್ಲ. ಯಾರ್ದೋ ಗ್ರಂಥ ನೋಡಿದಾಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ 4 ಏನ್ ಬಡಿ 10 ಪುಟ ಇದೆ, ಅದು 25 ಪುಟ ಮಾಡಿದಾನ ಅವ್ನ ಪಾಪ ಆರ್ಗ್ಯುಮೆಂಟ್ ಕೊಟ್ರೆ ಒಂದು ಲೈನ್ ಸಾಕು. ಆಚೆ ಮತ್ತೆ ಜಡ್ಜ್ಮೆಂಟ್ ಇನ್ನೂ ಮತ್ತೆ ವಿಶೇಷ, ಯಾವ ಜಡ್ಜು ಕೂಡ ಕೋರ್ಟ್ ಮಾಡದೆ ಜಡ್ಜ್ಮೆಂಟ್ ಕೊಡಾಗಿಲ್ಲ. ಅರ್ಥ ಆಯ್ತಾ? ಈಗ ಶಿಕ್ಷೆ ಅಪರಾಧ ಏನು, ಶಿಕ್ಷೆ ಎಷ್ಟು, ಯಾತಕ್ಕೆ ಕಷ್ಟ ಕೊಟ್ಟಿರೋದು ಮೆನ್ಷನ್ ಮಾಡ್ಬೇಕು. ಅದಕ್ಕೆ ಆಚಾರ್ಯ ಇತಿಸ್ಕ ಅಂತೆ ಪ್ರತಿಯೊಂದನ್ನು ಕೊಟೇಶನ್ ಕೊಡ್ತಾ ಹೋಗ್ತಾರೆ. ನಿರ್ಣಯ ಆದ್ರಿಂದ ಕೊಟೇಶನ್ ಕೊಡ್ತಾರೆ. ತುಂಬಾ ಜನ ಯಾಕೆ ಕೊಡೋದಿಲ್ಲ ಅಲ್ಲ, ಆದ್ರಿಂದ ಕೊಡ್ಬೇಕಾಗಿತ್ತು. ಮಾತೆತ್ತರು ಕೊಟೇಶನ್ ಅವರು ಎಷ್ಟು ಕೊಟೇಶನ್ ಕೊಡ್ತಾರೆ ಅಂದ್ರೆ ಸಾಮಾನ್ಯವಾದವರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. PhD ಥೀಸಿಸ್ ಅಲ್ಲಿ ಆ ರೀತಿ ಕೊಡದೆ ಹೋದ್ರೆ PhD ಥೀಸಿಸ್ ಆಗೋದಿಲ್ಲ. ಫಸ್ಟ್ ಎಲ್ಲ ಗ್ರಂಥಗಳು ಹಾಗೆ ಇರೋದು ಆಚಾರ್ಯ. ಇದು ಕೊಟೇಶನ್ ಮತ್ತೆ ತಮ್ಮ ಮಾತಲ್ಲ, ಕೊಟೇಶನ್ ಮತ್ತೆ ತವೇವಂ ವಿದ್ವಾನ್ ಅಮೃತ ಭವತಿ. ದೇವರನ್ನ ಸರಿಯಾಗಿ ತಿಳ್ಕೊಂಡವನು ಅಂತ ಅರ್ಥ. ವಿದ್ವಾನ್ ಅಂದ್ರೆ ಸರಿಯಾಗಿ ತಿಳ್ಕೊಂಡವನು, ನಿರ್ಣಯ ಪೂರ್ವಕ ತಿಳಿದುಕೊಂಡವನು ಅಂತ. ಇದೇ ಹೌದು, ಇತ್ತಮೇವ ಅಂತ ಹೇಳಬೇಕು, ಅದು ಸರಿಯಾದ. ವಿಷ್ಣೋರ್ನಾಮಯತೋ ವಿದ್ಯಾ ಕುಮಾರ ಮೈಚ್ಛದ್ದೇವರ್ಷಿ ನಾರದೋ ಬ್ರಹ್ಮವಿತ್ತಮ. ಆದ್ದರಿಂದ ನಾರದರು ಏನ್ ಬೇಕಾಗಿತ್ತು? ಕೆಲವು ಕಡೆಗೆ ನಿರ್ಣಯ ಬೇಕಿತ್ತು, ಅದಕ್ಕೋಸ್ಕರ ಬಂದು ಕೇಳಿದ್ರು ಅಂತ ಅರ್ಥ. ಆಯ್ತಾಯ್ತು, ಇಷ್ಟು ಓದಿದ್ದೇನೆ, ಅದ್ರ ಬಗ್ಗೆ ನಿರ್ಣಯ ಕೆಲವು ವಿಷಯ ಡೌಟ್ ಇದೆ ಹೇಳಿ ಅಂತ. ವಿಷ್ಣೋರ್ರಾಮಯ ಇದರಿಂದ ನಾರದ ಹೆಣ್ಮಕ್ಳು ಗೊತ್ತಾಯ್ತು, ಎಷ್ಟು ನಾರದರಿಗೆ ಗೊತ್ತಿದೆ ಅಂತ ಹೇಳಿ. ಗೊತ್ತಾಯ್ತಿಲ್ಲ? ಸನತ್ಕೋ ಇನ್ನೂ ಜಾಸ್ತಿ ಗೊತ್ತಿದೆ, ಕಾಮನ ಅವತಾರ ಜಾಸ್ತಿ ಗೊತ್ತಿದೆ. ನನ್ನ ಮೇಲೆ ಹೋಗ್ತಾ ಏನಾದ್ರು ಲೋಯರ್ ಕೋರ್ಟ್ ಹೈಯರ್ ಕೋರ್ಟ್ ಎರಡು ಕೋರ್ಟ್ಗಳೇ. ಹೈಯರ್ ಕೋರ್ಟ್ ಜಡ್ಜ್ ಅಂತ ಹೇಳಿದ್ರೆ ಆಕ್ಚುಲಿ ಏನಾಗಿರ್ತಾರೆ, ಇದಕ್ಕೆ ಜಾಸ್ತಿ ಕ್ವಾಲಿಫೈಡ್ ಆಗಿರ್ತಾರೆ. ವಿಷ್ಣೋರ್ನಾಮಯತೋ ವಿದ್ಯಾ ಸರ್ವನಾಮೇತ್ಯತ ಸ್ಮೃತಾ ನಾಮಾಭಿಮಾನಿನಿ ಚೋಷಾಸ್ತಸ್ಯಾಂ ಬ್ರಹ್ಮ ಪರಂ ಸ್ಮರೇತ್. ಯದೇಶ ನ ತ್ವಮೇಯಾ ಎಲ್ಲಾಯ್ತು ತ್ವಮೇಯಾ ಸ್ಯಾನ್ಮೀಯತೆ ಹಿ ಉಷಸಿ ಧ್ರುವಂ ರಾತ್ರಿ ಮಾನಂ ಅಜಾನದ್ಧಿ ತಥೋ ನಾಮ ಇತ್ಯುಷಾ ಸ್ಮೃತಾ. ಅಲ್ಲಿ ಕೆಲವು ಮಾತುಗಳೆಲ್ಲ ವಿಶೇಷ ಅರ್ಥ ಹೇಳ್ತಾರೆ, ಅದು ನಾಳೆ ಒಟ್ಟು ನಿಮ್ಗೆ ತಿಳ್ಕೊಂಡ್ಬಿಡೋದು. ವಿದ್ವಾನ್ ಅಂತ ಕರಿಬೇಕಾದ್ರೆ ಏನಾಗಿರ್ಬೇಕು ಅವರು? ಇವತ್ತು ವಿದ್ವಾನ್ ಅಂತ ಒಂದು ಪದವಿ ಹೆಸರು, ವಿದ್ವತ್ ಮುಗಿಸಿದ್ರೆ ವಿದ್ವಾನ್ ಆಗ್ತಾರೆ. ಅದು ಒಂದು ರಿಲೇಟಿವ್ ಸೆನ್ಸ್ ಅದಷ್ಟೇ. BA ಡಿಗ್ರಿನೇ MA ಡಿಗ್ರಿನೇ, ಎಷ್ಟು ತಾರತಮ್ಯ ಇಲ್ವಾ ಆ ಥರ. ಬಟ್ ವಿದ್ವಾನ್ ಅಂದ್ರೆ ಬಹಳ ಹೈಯೆಸ್ಟ್ ಪದ. ಜಡ್ಜ್ ಅಂತ ಹೇಳ್ಬಿಟ್ರೆ ಸಾಕು, ಅದು ಹೇಳಿದ್ರೆ ನಿರ್ಣಯ ಅಂತ. ಜಡ್ಜ್ ಅಂತ ಹೇಳಿದ್ರೆ ಸಾಕು. ಸುಪ್ರೀಂ ಜಡ್ಜ್ ಅಂತ ಬ್ರಹ್ಮಸೂತ್ರಗಳು, ಸುಪ್ರೀಂ ಜಡ್ಜ್. ಆಚಾರ್ಯ ಎಕ್ಸ್ಪ್ಲನೇಷನ್ ಮಾಡ್ತಾ ಕೊಡ್ತಾ ಹೋಗ್ತಾರೆ. ಯಾರಿಗೆ ಮತ್ತೆ ಒಪ್ಪಿಸ್ಬೇಕು ಅಂತ ಅನುಭವ ಬರೆದ ಒಪ್ಪಿಸ್ತಾರೆ. ಅನುಭವ ಬರೆದ ಒಪ್ಪಿಸ್ಬೇಕಾ? ಬಂದೇ ಬರುತ್ತೆ. ಸೊ ನಾಳೆಯಿಂದ ಸೋಮವಾರದವರೆಗೂ ಇರೋದು, ಅಲ್ಲಿ ಬರೋದು ಬರ್ಬೋದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ